2 ದೇವಸ್ಥಾನ ಆಯಿತು, ಲೆಕ್ಕ ಹಾಕೋಮ್ಮ ಅಂತ. ಅದಕ್ಕೇನೆ ಒಂದು ದೇವಸ್ಥಾನಕ್ಕೆ 10 ರೂಪಾಯಿ. ಎಲ್ಲಾದರೂ ಎಷ್ಟು ದೂರ ಆದರೂ ಕರ್ಕೊಂಡೋಗ್ಲಿ, ಚೆನ್ನೈಗಾದರೂ ಕರ್ಕೊಂಡೋಗ್ಲಿ, ಎಲ್ಲಾದರೂ ಕರ್ಕೊಂಡೋಗ್ಲಿ. ಕಾಶ್ಮೀರ್ಗೆ ಹೋದಾಗ್ಲೂ ಸರಿನೇ, ಒಂದು ದೇವಸ್ಥಾನಕ್ಕೆ 10 ರೂಪಾಯಿ ಅಂದೆ. 10 ರೂಪಾಯಿ. ಇವಾಗ 2 ದೇವಸ್ಥಾನ ತೋರಿಸ್ತಾ 20 ರೂಪಾಯಿ. ಬೇರೆ ಯಾರಿಗಾದ್ರೂ ಬೇಕಾದ್ರೆ ಬುಕ್ ಮಾಡ್ಕೊಳ್ಳಿ, ನಮ್ಮ ಅಣ್ಣ ನಂಬರ್ ಕೊಡ್ತೀನಿ. ಒಂದು ದೇವಸ್ಥಾನ 10 ರೂಪಾಯಿ. ಬೆಳಗ್ಗೆ ತಿಂಡಿ ಕೊಡಿಸ್ತಾ, 2 ಇಡ್ಲಿ ವಡೆ ಚೌಚೌಬಾತ್ ಕೊಡಿಸ್ತಾ. ಕಾಫಿ ಕುಡಿಯಲ್ಲ, ಅವ್ರ ಗಂಡ ಹೆಂಡತಿ ಕಾಫಿ ಕೊಡಿದ್ರು. ನಾನು ಸುಗುಣ ಎಲ್ಲ ಕಾಫಿ ಕುಡಿಯಲ್ಲ, ಅವ್ರು ಕುಡಿದ್ರು. ಇಡ್ಲಿ ತಿಂಡಿ ಊಟ ಎಲ್ಲ ಕೊಡಿಸಿ ಒಂದು ದೇವಸ್ಥಾನಕ್ಕೆ 10 ರೂಪಾಯಿ. 10 ರೂಪಾಯಿ 10 ರೂಪಾಯಿ 10 ರೂಪಾಯಿ ಅಲ್ವಾನೋ? ನೀನು ನಂಬರ್ ಹಾಕ್ಬಿಡ್ಲಾ? ನಾಡಿದ್ದು 110 ರೂಪಾಯಿ. ಆಯ್ತು ನೋಡ್ರಿ. ದೇವಸ್ಥಾನ ನಮಸ್ಕಾರ, ನನ್ನ ಹೆಸರು ನಂದಿನಿ ಅಂತ ಹೇಳಿ. ನಾನು ಮಾಡ್ತಿರೋ 8 ಪ್ರಾಡಕ್ಟು ಯಾರಿಗಾದ್ರೂ ಬೇಕು ಅನ್ಸರೆ ಸ್ಕ್ರೀನ್ ಮೇಲಿರೋ ನಂಬರ್ಗೆ ಆರ್ಡ್ರ್ ಕೊಡ್ಬೋದು. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಾವು 3 ಜನನೂ ಸೇರಿ, ನಮ್ಮ ಒರಿಜಿನಲ್ ಅದಕ್ಕೆ ಬಾಡಿಗೆ ಅದಕ್ಕೆ ಎಲ್ಲರೂ ಸೇರ್ಕೊಂಡು, ಇಲ್ಲಪ್ಪ ಎಲ್ಲರೂ ಒಳ್ಳೆ ಹತ್ಗೆದ್ದೀರೆ. ನಿಜವಾಗ್ಲೂ ತಾಯ್ದಿರ್ತಾರ. ನನಗೆ ಚಾಮುಂಡೇಶ್ವರಿ ತಾಯಿ ಸನ್ನಿಧಾನಕ್ಕೆ ಬಂದಿದ್ದೀವಿ. ಇವತ್ತು ಮಂಗಳವಾರ, ರಶ್ ಅಷ್ಟೇನಿಲ್ಲ. ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ಎಲ್ಲಿ ಏನು ಅಂತ ನಾನು ಇವಾಗ ಹೇಳ್ಕೊಂಡು ಹೋಗ್ತೀನಿ. ಚೆನ್ನಾಗಿ ಅದಕ್ಕೆ ನೋಡಿರಲಿಲ್ಲ, ನಾನು ಸುಗುಣ ಬಂದಿದ್ವು. ಅಣ್ಣ ಹೋಗೋಣ ಅಂತ ಹೇಳ್ದ, ಅದಕ್ಕೆ ಬಂದಿದ್ದೀವಿ. ಇವರಿಂದ ಇವ್ರು ಹೂವು, ನಾವು ನಾರು, ಹೂವಿನ ಜೊತೆಲಿ ನಾರು ಸ್ವರ್ಗ ಸೇರ್ತು ಅಂದಂಗೆ ನಾವು ಬಂದಿದ್ದೀವಿ ನೋಡಿ. ಅಂತ ಅಂದರೆ ಶ್ರೀ ಗೌಡ್ಗೆರೆ, ಶ್ರೀ ಕ್ಷೇತ್ರ ಗೌಡ್ಗೆರೆ, ಚನ್ನಪಟ್ಟಣ ಒಳಗಡೆ. ಇದ್ರದ್ದು ಡೀಟೇಲಾಗಿ ವಿಡಿಯೋ ಮಾಡಿದ್ದೀನಿ. ಅರ್ಚಕರು ಮಾತಾಡಿದ್ರು ಲಾಸ್ಟ್ ಟೈಮು ನೋಡಿ. ಇವಾಗ ಒಳಗೆ ಹೋಗ್ತಾ ಇದ್ದೀನಿ, ಬನ್ನಿ ಒಳಗೋಗೋಣ. ಇವತ್ತು ಮಂಗಳವಾರ ಬೆಳಗ್ಗೆನೇ ಬಂದಿದ್ದೀವಿ 10:30ಗೆ, ಹಾಗಾಗಿ ಅಷ್ಟು ರಶ್ ಇಲ್ಲ. ಇಲ್ಲಾಂದರೆ ತುಂಬ ರಶ್ ಇರುತ್ತೆ. ಯಾವ ಸೈಡ್ ಹೋಗೋದು? ಹಿಂಗೆ ಹೋಗ್ಬೋದಾ? ಹಿಂಗೆ ಈ ಕಡೆ ಹೋಗಬೇಕು. ನೀವು ಇಲ್ಲಿಗೆ ಬರೋದಕ್ಕೆ ದಾರಿ, ನಿಮ್ಮದು ಓನ್ ವೆಹಿಕಲ್ ಇದ್ದರೆ ನೀವು ಚನ್ನಪಟ್ಟಣ ಹತ್ರ ಕೋರ್ಟ್ ಇದೆ, ಕೋರ್ಟ್ ಹತ್ರ ಲೆಫ್ಟ್ ಬರಬೇಕು. ಆದರೆ ನಾವು ಇವಾಗ ಓನ್ ವೆಹಿಕಲಲ್ಲಿ ಬಂದಿರೋದು. ನೀವೇನಾದರೂ ಅಪ್ಪಿ ಇದ್ರಲ್ಲಿ ಬರ್ತೀವಿ, KSRTC ಗೌರ್ಮೆಂಟ್ ಬಸ್ಸಲ್ಲಿ ಬರ್ತೀವಿ ಅಂತಂದರೆ ಚನ್ನಪಟ್ಟಣ ಇಳಿದ್ರೆ ಚನ್ನಪಟ್ಟಣ ಹತ್ರನೇ ಶೇರಿಂಗ್ ಆಟೋ 50 ರೂಪಾಯಿ ಒಬ್ರಿಗೆ ತೊಗೊಳ್ತಾರೆ. ದೇವಸ್ಥಾನದ ಹತ್ರನೇ ಬಿಡ್ತಾರೆ. ಇವಾಗ ತುಂಬ ವ್ಯವಸ್ಥೆ ಆಗೋಗಿದೆ. ಬಂದಾಗ ಈ ಅಂಗಡಿ ಅವೆಲ್ಲ ಏನೂ ಇರಲಿಲ್ಲ. ಆ ಕಡೆ ಎಲ್ಲ ತುಂಬ ಅಂಗಡಿಗಳೆಲ್ಲ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಇರಲಿಲ್ಲ ಲಾಸ್ಟ್ ಟೈಮು, ಇವಾಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬನ್ನಿ ಒಳಗೋಗೋಣ ನೋಡಿ. ಇಲ್ಲಿ ನೀವು ಏನಾದರೂ ಅರಸ್ಕೊಂಡ್ರೆ ತೆಂಗಿನಕಾಯಿ ಮೊದಲು ಈ ಥರ ಕಟ್ತಾಯಿದ್ರು, ಈಗ ಚೀಲ ಕೊಡ್ತಾ ಇದ್ದಾರೆ, ಚೀಲದಲ್ಲಿ ಕಟ್ಟಬೇಕು ನೋಡಿ. ಇಲ್ಲಿ ಕಾಯಿ ಹೊಡೆಯೋ ಪೂಜಾ, ನೀವು ತೆಂಗಿನಕಾಯಿ ತೊಗೊಂಬಂದರೆ ಹೊಡೆಯೋ ಸ್ಥಳ ಈ ಥರ ಇವಾಗ ಕಟ್ತಾ ಇರೋದು. ಮೊದಲು ಬರೀ ಈ ಥರ ಕಟ್ತಾಯಿದ್ರು, ಇವಾಗ ಚೀಲದಲ್ಲಿ ಹಾಕಿ ಕಟ್ತಾರೆ. ಆಮೇಲೆ ಅದು ಅವರ ಅಡುಗೆಗೆ ಇಲ್ಲಿ ಅನ್ನಪ್ರಸಾದ ದಾಸೋಹ ಇದೆ, ದಾಸೋಹಕ್ಕೆ ಬಳಸ್ಕೊಳ್ತಾರೆ. ಈಶ್ವರ ನೋಡಿ, ಅಲ್ಲಷ್ಟು ಗೊತ್ತಾಗಲಿಲ್ಲ, ಇಲ್ಲೆಷ್ಟು ರಶ್ ಇದೆ ನೋಡಿ. ಹರಕೆಕಾಯಿ ಇಲ್ಲಿ ಕೊಡ್ತಾರೆ. ಇಲ್ಲಿ ನೀವು 9 ಸುತ್ತು ಬಂದು ನೀವೇನು ಅಂದ್ಕೊಳ್ತೀರ ಅದನ್ನು ಅಂದ್ಕೊಂಡು ಕಟ್ಟಬೇಕು. ಅಲ್ಲಿ ಬಸಪ್ಪನವ್ರ ಸಮಾಧಿ ಇರೋದು ನೋಡಿ. ಇಲ್ಲಿ ನಾವೇನು ಅಂದ್ಕೊಂಡು ಕಾಯಿನ ಅಂಟಿಸ್ತೀವಿ ಅದು ಅಂಟುತ್ತೆ ಅಲ್ಲಿ ಅಂತ ಅಂತಾರೆ. ಮತ್ತು ಇಲ್ಲಿ ರಾಮನ ಕಲ್ಲು ನೀರಲ್ಲಿ, ನಾವು ಫಸ್ಟ್ ಬಂದಾಗ ನೀರಲ್ಲಿ ತೇಲುತ್ತೆ. ಅದು ಒಬ್ರೊಬ್ಬರು ಎತ್ಕೊಂಡು ತಲೆ ಮೇಲೆ ಇಟ್ಕೊಳ್ಬೋದಿತ್ತು, ಆದರೆ ಇವಾಗ ಏನೂ ಮಾಡಿಲ್ಲ, ಹಾಗೆ ಬಿಟ್ಬಿಟ್ಟಿದ್ದಾರೆ ನೋಡಿ. ಅದಕ್ಕೆಲ್ಲ ಕಂಬಿಗಳೆಲ್ಲ ಹಾಕ್ಬಿಟ್ಟಿದ್ದಾರೆ. ಫಸ್ಟು ನಾವು ಎತ್ಕೊಂಡು ತಲೆ ಮೇಲೆ ಇಟ್ಕೊಳ್ಬೋದಿತ್ತು. ಅದಕ್ಕೆ ಹೋಗೋಣ ಅಲ್ಲಿಗೆ. ಅವ್ರದ್ದು ಫೋನ್
ನೋಡಿ, ದಾಸೋಹಕ್ಕೆ ರಾತ್ರಿ ತಂಗಲು ರೂಮು ದೊರೆಯುತ್ತದೆ. 24/7 ಊಟದ ವ್ಯವಸ್ಥೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ದಾಸೋಹ. ನಂದು ಫಸ್ಟ್ ಯೂಟ್ಯೂಬಿಂದ ಬಂದಿರೋ ದುಡ್ಡಲ್ಲಿ ಸ್ವಲ್ಪ ಜನಕ್ಕೆ ದಾಸೋಹಕ್ಕಂತ ಇಲ್ಲಿ ಕೊಟ್ಟಿದ್ದೆ. ಯಾರಿಗಾದರೂ ಸಹಾಯ ಮಾಡೋದಾದರೆ ನೀವು ಮಾಡ್ಬೋದು. ನೋಡಿ, ತುಂಬ ಚೇಂಜ್ ಆಗೋಗಿದೆ. ಫಸ್ಟ್ ಈ ಥರ ಇರಲಿಲ್ಲ, ಇದೆಲ್ಲ ಇರಲಿಲ್ಲ. ಇವಾಗೆಲ್ಲ ಚೇಂಜ್ ಮಾಡಿದ್ದಾರೆ. ಓ, ಊಟಕ್ಕೆ ಇಲ್ಲಿ, ಇವಾಗ ಊಟಕ್ಕೆ ಅಲ್ಲಿ ಇಲ್ಲಿತ್ತು ರೀ, ಇವಾಗ ಇಲ್ಲಿ ಮಾಡಿದ್ದಾರೆ. ನೋಡಿ, ಇಲ್ಲಿ ಗೌಡಗೆರೆಗೆ ಬಂದೆ. ಇಲ್ಲೊಬ್ರು ಪರಿಚಯ ಮಾಡಿಕೊಂಡು, ಅಮ್ಮ ನಿಮ್ಮ ಚಾನಲ್ ಎಲ್ಲ ನೋಡ್ತೀವಿ ಅಂತ ಹೇಳಿದ್ರು. ನಾನು ಏನು ಎತ್ತ ಅಂತ ಕೇಳಲಿಲ್ಲ. ನಿಮ್ಮ ಹೆಸರಮ್ಮ? ಶಾಂತಮ್ಮ. ಶಾಂತ ಅಂತ. ಎಲ್ಲಿಂದ ಬಂದಿರೋದು? ನೆಲಮಂಗಲ ಮದೆಂಗಳ್ಳಿಯಿಂದ. ಇಲ್ಲಿ ಗೌಡಗೆರೆಗೆ ಫಸ್ಟ್ ಟೈಮ್ ಬಂದು? ಇಲ್ಲ, ಆಲೇ ಒಂದು 6 ಸಲ ಬಂದಿದ್ದೀನಿ. 6 ಸಲ ಬಂದು ಏನು ಅನ್ಸು? ಒಳ್ಳೇದಲ್ವಾ? ಒಳ್ಳೇದಾಗುತ್ತೆ. ಕಾಯೆಲ್ಲ ನಿಜವಾಗಿ ನಾನು ತುಂಬ ಸರಿ ಬಂದಿದ್ದೀನಿ. ಮತ್ತು ನನ್ನ ಚಾನಲ್ ಹೇಗೆ ಬರ್ತಾ ಇದೆ? ಚೆನ್ನಾಗಿ ಬರ್ತೈತೆ, ಸೂಪರಾಗಿ ಬರ್ತೈತೆ. ಸೂಪರಾಗಿ ಬರ್ತಾ ಇದೆಯಾ? ಏನಾದ್ರು ಚೇಂಜ್ ಮಾಡ್ಕೊಬೇಕಾ? ಏನಿಲ್ಲ ಮೇಡಮ್, ಏನಿಲ್ಲ. ಎದುರುಗಡೆ ಮಾತಾಡೋಕೆ ಹೆಂಗಿದ್ದೀನಿ? ಇಲ್ಲ, ಅದೇ ಥರನೇ ಇದೆಯಾ? ಅದೇ ಥರ ಇದೆ. ಥ್ಯಾಂಕ್ ಯು ಅಮ್ಮ. ಊಟ ಆಯ್ತಾ ಮೇಡಮ್? ಸರಿ, ನಾನು ಈಗ ತಟ್ಟೆ ತೊಗೊಂಡೆ. ಸರಿ ಮೇಡಮ್. ಥ್ಯಾಂಕ್ ಯು ಅಮ್ಮ. ಹೀಗೆ ಸಪೋರ್ಟ್ ಮಾಡಿ ಆಯ್ತಾ? ಸರಿ ಮೇಡಮ್, ಆಯಿತು. ಇವರು ನಾಟಕ ಅಂತ. ಓ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದೀರಾ? ನೋಡಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದು. ನಿಮ್ಮ ಹೆಸರಮ್ಮ? ರೇಣುಕಾ. ನಿಮ್ಮ ಹೆಸರು? ನಮ್ಮ ಹೆಸರು ಸವಿತಾ. ಸವಿತಾ. 3 ಜನನು ಫ್ರೆಂಡ್ಸ್ ಸೇರ್ಕೊಂಡು ಬಂದಿರೋದಂತೆ. ನಿಜವಾಗ್ಲೂ ಫ್ರೆಂಡ್ಸ್ಗಳು ಸೇರ್ಕೊಂಡು ಒಂದು ದೇವಸ್ಥಾನಕ್ಕೋ ಒಂದು ಹೋಟ್ಲಿಗೋ ಕಾಫಿ ಕುಡ್ಕೊಂಡು ಬಂದರೆ ಎಷ್ಟು ಸಮಾಧಾನ ಸಿಗುತ್ತಲ್ಲ ಆ ಟೈಮ್ಗೆ. ಆಮೇಲೆ ಜಂಜಾಟ ಇದ್ದಿದ್ದೆ ನಮ್ಮದು. ಆದರೆ ನೋಡಿ, ಇವರೆಲ್ಲ ಈಗ ಬಂದಿದ್ದಾರೆ. ದಯವಿಟ್ಟು ನೀವು ಫ್ರೆಂಡ್ಸ್ ಎಲ್ಲ ಸೇರಿ ಎಲ್ಲಾದರೂ ಒಂದು ನಿಮ್ಗೆ ಎಲ್ಲಿ ಇದು ಪೌಡ್ರ್ ಮಾಡ್ತಿದ್ದೀರಲ್ಲ ಇವಾಗ, ಸ್ಲಿಮ್ ಪೌಡ್ರ್. ಹೌದು, ಅದೇ ನಮಗೆ ಗೊತ್ತಾಗ್ಲಿಲ್ಲ ಹೆಂಗೆ ಇದು ಮಾಡಬೇಕು ಅನ್ನೋದು. ಅದೇ ಮಾಡಿನೇ ನಾನು ತುಂಬ ದಪ್ಪ ಇದೆ. ಈಗ ನೋಡಿ, ಹೊಟ್ಟೆ ಎಷ್ಟೊಂದು ಕರಗಿದೆ. ನೋಡಿ, ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಬಂದಿದ್ದಾರೆ. ನಾನು ಇನ್ನೂ ಸ್ವಲ್ಪ ಅವ್ರ ಹತ್ರ ಮಾತಾಡಬೇಕು. ಮತ್ತೆ ಸಿಗ್ತೀನಿ. ನೋಡಿ, ಥ್ಯಾಂಕ್ ಯು ಮಾ. ಬಾಯ್. ನೋಡಿ, ತಟ್ಟೆ ಎಲ್ಲ ಇಲ್ಲಿ ಇಟ್ಟಿರ್ತಾರೆ. ಇಲ್ಲಿ ತಟ್ಟೆ ಎಲ್ಲ ಇಲ್ಲಿ ತೊಗೊಳ್ಬೇಕು. ತೊಗೊಂಡು ಹಿಂಗೆ ಹೋಗ್ಬೇಕು. ನೋಡಿ, ಬಾಯ್ ಮಾ. ನೋಡಿ, ಇಲ್ಲಿ ಒಳಗೆ ಹೋಗ್ಬೇಕು. ತುಂಬ ಜನ ಸಿಕ್ಕಿದ್ರು. ಅವರೆಲ್ಲ ಮಾತಾಡೋದಕ್ಕೆ ಒಪ್ಪಲಿಲ್ಲ. ಆಮೇಲೆ ಇಲ್ಲಿ ಅವರು ಇಲ್ಲ ಮಾತಾಡ್ತೀವಿ ಅಂದರು. ನೋಡಿ, ಇದೆ ಈ ಕಡೆಯಿಂದ ಹೋಗ್ಬೇಕು. ತಟ್ಟೆ ನಾವೇ ತೊಳೆದಿಡಬೇಕು. ಆ ಕಡೆಯಿಂದ ಹೋಗೋದ್ರೆ ಇಲ್ಲ 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 ಈ ಕಡೆಯಿಂದ ಹೋಗಿ ನಾನು ಅವ್ರ ಹತ್ರ ಮಾತಾಡೋ ಅಷ್ಟೊತ್ತಿಗೆ ಅಣ್ಣ ಒಳಗೆ ಹೋಗ್ಬಿಟ್ಟಿದ್ದಾರೆ. ನೋಡಿ, ಇಲ್ಲಿ ಇದೆಲ್ಲ ಇರಲಿಲ್ಲ. ಚೆಲ್ಲದಿರಿ ಅನ್ನ, ಬಡವರಿಗೆ ಅದೇ ಚಿನ್ನ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಫಸ್ಟ್ ಈ ಥರ ಎಲ್ಲ ಇರಲಿಲ್ಲ, ಇದೆಲ್ಲ ಇರಲಿಲ್ಲ. ಈಗ ತುಂಬ ಚೆನ್ನಾಗಿ ಮಾಡಿದ್ದಾರೆ ವ್ಯವಸ್ಥೆ. ದೊಡ್ಡದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ. ನಾನು ಅವ್ರನ್ನ ಮಾತಾಡಿಸೋ ಅಷ್ಟೊತ್ತಿಗೆ ನಮ್ಮ ಅಣ್ಣನ ಮತ್ತಿಗೆ ಇಲ್ಲಿ ಬಂದ್ಬಿಟ್ರು ಊಟಕ್ಕೆ. ನೋಡಿ, ಬಿಸಿ ಬಿಸಿ ಬಿಸಿ. ತುಂಬ ಚೆನ್ನಾಗಿತ್ತು ಪಾಯಸ. ಚೂರು ಅನ್ನ ಉಳಿಸಿ ಮಜ್ಜಿಗೆನ, ಫುಲ್ಲು ಅನ್ನ ಒಂಚೂರು ಬಿಡಬಾರ್ದು. ನಾವು ದುಡಿಯೋದೇ ಅನ್ನಕ್ಕೋಸ್ಕರ ಅಲ್ವಾ. ನಾವು ಉಳಿದಿರೋದೆಲ್ಲ ಇದಕ್ಕೆ ಹಾಕಿ ತಟ್ಟೆನ ನಾವೇ ತೊಳೆದಿಡಬೇಕು. ಹನ್ನೊಂದುವರೆಗೆ ಹೊಟ್ಟೆ ತುಂಬ ಊಟ ಆಗೋಯ್ತು ಅಲ್ವಾ ಗುಂಡ. ಹೊರಗಡೆ ಎಲ್ಲರೂ ಕೊಡಿಸ್ಬೇಕಾಗತ್ತೆ ಅಂತ ಕಳ್ಳ ಇಲ್ಲೇ ಊಟ ಮಾಡ್ರಮ್ಮ ಅವನಿಗೆ ನನಗೆ ಪಾಯಸ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಪಾಯಸ ಅಂತ ಹೇಳಿ ನಮ್ಮ ಅಣ್ಣ ನಾವು ಬಂದು ಮೊದಲು ಇಲ್ಲಿ
ಊಟ ಬರೆಸ್ತಾ ಇದ್ದೀವಿ. ಇವಾಗ ಅಲ್ಲಿ ದೊಡ್ಡದಾಗಿ ಮಾಡಿದ್ದಾರೆ. ಮೊದಲು ಇಲ್ಲಿತ್ತಲ್ಲ ಊಟಕ್ಕೆ, ಇದು ಜಾಗ ಇತ್ತು ನೋಡ್ರಿ, ಬಸಪ್ಪನಿಗೆ ಪೂಜೆ ಮಾಡಿಕೊಂಡು ಇಲ್ಲೆಲ್ಲ ದೇವಸ್ಥಾನಕ್ಕೆಲ್ಲ ಪೂಜೆ ಮಾಡಿಕೊಂಡು ಇಲ್ಲಿ ಬಂದು ಹಿಂಗೆ ಕೂರಿಸಿದ್ದಾರೆ. ಆವಾಗ ಮಲ್ಕೊಂಬಿಡೋದು. ಇದೇನು ಆಮೇಲೆ ಹಂಗೆ ಮಲಗಿದ್ಮೇಲೆ ಬಸಪ್ಪ ಇಲ್ಲ ತುಳಿಯಲ್ಲ, ಬಂದು ಬಸಪ್ಪ ದಾಟ್ಕೊಂಡು ಹೋಗ್ತಾರೆ. ಅದಕ್ಕೋಸ್ಕರ ಕಾಯ್ತಾ ಇದ್ದಾರೆ. 12:30ಗೆ ಅದು ಏನೋ ಅರಸ್ಕೊಂಡು ಉಪ್ಪೆಲ್ಲ ಇಲ್ಲಿ ಹಾಕ್ತಾರೆ, ಸುರಿತಾರೆ. ಏನಾದರೂ ಅರಸ್ಕೊಂಡು ಇಲ್ಲ ಇತ್ತು ಅವಾಗ. ಇದು ಕಟ್ಟೆ ಮಾಡಿದ್ದಾರೆ, ಲಾಸ್ಟ್ ಟೈಮ್ ಕಟ್ಟೆ ಇರಲಿಲ್ಲ. ನಂದಿನಿಯವರು ಇಲ್ಲೇ ಇದ್ದಾರೆ. ಲಾಸ್ಟ್ ಟೈಮ್ ನನ್ನ ವಿಡಿಯೋದಲ್ಲಿ ನೋಡ್ಬೋದು ನೀವು, ಆ ಬೆಟ್ಟ ಥರ ಎಲ್ಲ ಇರಲಿಲ್ಲ. ಇವಾಗ ಅದು ಹೊಸ್ದಾಗಿ ಮಾಡಿದ್ದಾರೆ. ಇಲ್ಲಿ ದಶಾವತಾರಗಳು ಫುಲ್ಲು ಇದೆ. ಆ ಸೈಡ್ ಈ ಸೈಡು ದಶಾವತಾರದ್ದು ಏನೇನಿದೆ ಅದೆಲ್ಲ ಇದೆ. ನೋಡಿ, ಬಸಪ್ಪ ಇವಾಗ ಒಳಗಡೆ ಇದೆ, ಪೂಜೆ ಮಾಡಿಕೊಂಡು ಹೊರಗಡೆ ಬರ್ತಾರೆ. ಮಾಡಿದ್ದಾರೆ. ಹಿಂಗೋಗಿ ನಾವು ಈ ಕಡೆ ಬರ್ಬೋದಿತ್ತು, ಹಿಂಗೋಗಿ ಎಲ್ಲ ಬರ್ಬೋದಿತ್ತು. ಈ ಸರಿ ಏನಿಲ್ಲ. ಸ್ಟ್ಯಾಚ್ಯೂ ಆಫ್ ಶಕ್ತಿ. ನೀವು ಅಲ್ಲಿ ಕಾಯಿ ಕಟ್ಟೋದಾದರೆ ಅಲ್ಲಿ ಕಾಯಿ ಕೊಡ್ತಾರೆ ನೋಡಿ. ಅಮ್ಮ ಒಂದು ಸ್ವಲ್ಪ ತೋರಿಸಿ. ಇಲ್ಲಿ ತಂದು ಅಮ್ಮನವ್ರ ಹತ್ರ ಪೂಜೆ ಮಾಡಿಸ್ಕೊಂಡು ಹೋಗಿ ನೀವು ಅಲ್ಲಿ ಕಟ್ಟಬೇಕು ತೆಂಗಿನಕಾಯಿನ. ಅಮ್ಮನ ಪಾದದ ಹತ್ರ ಇಟ್ಟು ಇಲ್ಲೊಂದು ವಿಗ್ರಹ ಇದೆ, ಅಲ್ಲಿ ಪೂಜೆ ಮಾಡಿ ಕೊಡ್ತಾರೆ ತೆಂಗಿನಕಾಯಿನ. ಅದನ್ನು ತಗೊಂಡು ಅಲ್ಲಿ ನೋಡಿ ಬಸಪ್ಪ ಬಂತರು ನೋಡಿ. ಸಂಕಲ್ಪಹಾಂ ಶುಕ್ಲಾಂಬರಧರಂ ಬ್ರಾಹ್ಮಣಃ ದ್ವಿತೀಯಪರಾರ್ಧೇ ಶೈತವರಹಾಯಂತೆ ವೈಜಸ್ವರಾವನ್ನಂತರೇ ಕಲಿಯುಗೆ ಪ್ರಥಮಪಾದೇ ಜಂಬೂದ್ವೀಪೆ ಭಾರತವರ್ಷೇ ಭರತಖಂಡೇ ದಂಡಕಾರಣ್ಯ ಗೋದಾವರ್ಯಾಃ दक्षिणकावेरीतीरे शालीवाहनतिमौद्धावतारि श्री चामुण्डेश्वरीदेवी समेता बसवेश्वरस्वामिक्षेत्रे अस्यां शुभतिथौ यजमानस्य गोत्रोद्भवस्य प्रवीणनामधेयस्य बच्छान्नामधेयस्य रविगौडनामधेयस्य सुजातानाम्नेः ಬಸಪ್ಪನವರಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಬಂದು ಇಲ್ಲಿ ಇವರೆಲ್ಲ ಮಲ್ಕೊಂಡ್ರೆ ದಾಟ್ತಾರೆ. ಎಷ್ಟೊತ್ತಾಗತ್ತೆ ಅಂತ ಗೊತ್ತಿಲ್ಲ ನೋಡಿ, ಆದರೂ ಇಷ್ಟು ರಶ್ ಇದೆ ನೋಡಿ. ಆಯ್ತಾ? ನಡಿ ನಡಿ, ಹಾಂ ನಿದ್ದೆ ಮಾಡಿ. ಇಲ್ಲಿ ಬಸಪ್ಪನವರು ಪೂಜೆ ಮಾಡ್ತಾ ಇದ್ದಾರೆ ನೋಡಿ.
ಬಂದ 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 ಮದುಮಗ. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ ಹತ್ರ ನೋಡಿ ಬಂದೆ ಕಣೆ. ಏನೋ ಕೊಡ್ತಾ ಇದ್ದಾಳೆ ಈ ಕಡೆ ಎಲ್ಲ ಏನೂ ಇರಲಿಲ್ಲ, ಅಂಗಡಿ ಅವೆಲ್ಲ ಏನೂ ಇರಲಿಲ್ಲ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಈಗ ನೋಡಿ. ಮುಚ್ಚೆಳ್ಳು ಬೇಳೆ ಅಲ್ಲಿ ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಪುರೋಹಿತರನ್ನ ಲಾಸ್ಟ್ ಟೈಮು ವಿಡಿಯೋದಲ್ಲಿ ಮಾತಾಡಿಸಿದ್ದೆ. ಅವರು ಪರಿಚಯ ಇರುತ್ತೋ ಇರಲ್ವೋ ಅಂದ್ಕೊಂಡೆ. ಅವರೇ ಪರಿಚಯ ಮಾಡಿಕೊಂಡು ನಂದಿನಿ ಅಮ್ಮ ಚೆನ್ನಾಗಿದ್ದೀರಾ ಅಂತ ಹೇಳಿ 1 ಡಜನ್ ಬಳೆ ಹೂವೆಲ್ಲ ಕೊಟ್ಟರು, ಮತ್ತು ಇದು ಪ್ರಸಾದ ಕೊಟ್ಟರು. ನಮ್ಮ ಅಣ್ಣನ ಹತ್ರ ಜಗಳ ಆಡ್ತಾಳೆ. ಟ್ರಿಪ್ಪು ಕರ್ಕೊಂಡೋಗ್ರಿ ಮನೇಲಿ ಇದ್ದಿ ಬೋರು ಅಂತಾಳೆ. ಬಂದರೆ ಪಾಪ ನೋಡ್ರಿ ಇವನು ಒಬ್ಬನೇ ನೋಡ್ರಿ ಪಾಪ ಒಬ್ಬನೇ ಮಾತಾಡೋಕ್ಕೆ ಏನೂ ಇಲ್ಲದೆ ಪಾಪ ಡ್ರೈವಿಂಗ್ ಮಾಡ್ತಾ ಇರ್ತಾನೆ. ಇವಳು ನೋಡಿದ್ರೆ ಗೊರಕೆ ಹೊಡಿತಾ ಇರ್ತಾಳೆ ನೋಡ್ರಿ. ಅವಳು ಗೊರಕೆ, ಇವಳು ನಗೋದೇ ಕೆಲಸ ರೀ ಇವಳಿಗೆ. ನಾನು ನಮ್ಮ ಅಣ್ಣ ಕಷ್ಟ ಸುಖ ಮರ್ಕೊಂಡು ಹೋಗ್ತಾ ನಾನು ಅವನು ಹಿಂಗೆ ಏನೇನೋ ಮಾತಾಡ್ಕೊಂಡು ಹೋಗ್ತಾ ಇದ್ದೀವಿ. ಗೌಡಗೆರೆ ಚಾಮುಂಡೇಶ್ವರಿ ದೇವಸ್ಥಾನದ್ದು ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಧನ್ಯವಾದಗಳು.